ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸ್ತಾರೆ. ಭ್ರಷ್ಟಾಚಾರಕ್ಕೆ ಬಲಿಯಾದಂಥ ವ್ಯಕ್ತಿಗಳು ದುಡ್ಡೇ ಇರೋದಿಲ್ಲ. ಹಣ ತೆಗೆದುಕೊಂಡು ಬಾ ಅಂದ್ರೆ ಅವನ ಹತ್ರ ಹಣ ಇದ್ರೆ ತಾನೇ ಕೊಡಕ್ಕೆ. ನನ್ನ ಹತ್ರ ಹಣ ಇಲ್ಲ ಸ್ವಾಮಿ, ನನ್ನ ಹತ್ರ ಮೂಲಂಗಿ ಇದೆ ತೆಗೆದುಕೊಳ್ಳಿ ಅಂತ ಹೇಳಿ ಮೂಲಂಗಿಯನ್ನೇ ಲಂಚವಾಗಿ ಕೊಡಲು ಬಂದಿದ್ದಾನೆ ಒಬ್ಬ ರೈತ. ನಾಚಿಕೆ ಆಗ್ಬೇಕಲ್ಲಿನ ಅಧಿಕಾರಿಗಳಿಗೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡರಿಗ ಹೋಬಳಿಯ ರೈತ, ನನ್ನ ಬಳಿ ನಿಮಗೆ ಲಂಚ ಕೊಡಲು ಹಣವಿಲ್ಲ, ನನ್ನ ಬಳಿ ಇರೋದೇ ಮೂಲಂಗಿ, ಹೀಗಾಗಿ ಹಣದ ಬದಲಾಗಿ ನಾನು ಮೂಲಂಗಿಯನ್ನು ಲಂಚವಾಗಿ ಕೊಡ್ತೇನೆ. ತಾಲೂಕು ಕಚೇರಿಯ ಬಳಿ ಮೈಕ್ ಹಿಡಿದು ಕೂಗಿದ್ದಾನೆ ರೈತ ಪ್ರಸನ್ನ ಕುಮಾರ್. ಮಧುಗಿರಿ ತಾಲೂಕು ಕಚೇರಿ ಬಳಿ ನಡೆದಿರುವಂತಹ ಘಟನೆ ಇದು. ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡಲು ಅರ್ಜಿ ಹಾಕಿದ್ರು ರೈತ. 2 ವರ್ಷದ ಹಿಂದೆ ಮನವಿಯನ್ನು ಮಾಡಿಕೊಂಡಿದ್ರು ಈ ಪ್ರಸನ್ನ ಕುಮಾರ್. ರಸ್ತೆ ಒತ್ತುವರಿ ಬಿಡಿಸಿಕೊಡ್ದೇನೆ, ಹೊಸ ರಸ್ತೆ ನಿರ್ಮಿಸಿದ್ದೇನೆ, ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಲೋಕಾಯುಕ್ತ ಕೋರ್ಟ್ಗೆ ಮೊರೆ ಹೋಗಿದ್ದಂತ ಪ್ರಸನ್ನ ಕುಮಾರ್ ಅಧಿಕಾರಿಗಳ ವಿರುದ್ಧ ಈಗ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಅಧಿಕಾರಿಗಳಿಗೂ ನಿಜಕ್ಕೂ ಕೂಡ, ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಹುಟ್ಟುತ್ತ ಅಧಿಕಾರಿಗಳಲ್ಲ, ಅಧಿಕಾರಿ ಹುದ್ದೆಯಲ್ಲಿ ಕುಳಿತಿರುವಂತವ್ರು ಅನೇಕರು ಕೂಡ ರೈತರ ಮಕ್ಕಳೇ ಆಗಿರ್ತಾರೆ. ರೈತರ ಮಕ್ಕಳಾಗಿದ್ರು ಕೂಡ ಅಧಿಕಾರಿಗಳ ಚೇರ್ನಲ್ಲಿ ಕುಳಿತ ನಂತರದಲ್ಲಿ ಅವರ ವರಸೆ ಬದಲಾಗುತ್ತೆ, ಅವರ ದನದಾಹ ಜಾಸ್ತಿ ಆಗುತ್ತೆ. ಅದರ ಪ್ರತಿರೂಪ ಇದು. ನಿಜಕ್ಕೂ ಕೂಡ ವ್ಯವಸ್ಥೆಗೆ ಹಿಡಿದಂತ ಕೈಗನ್ನಡಿ ಹೆಂಗಿದೆ, ಪ್ರಸನ್ನ ಕುಮಾರ್ ಅದನ್ನ ತೋರಿಸಿದ್ದಾರೆ ಇವತ್ತು. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ, ಮೂಲಂಗಿ ಬರ್ರಿ ಬೈಕ್ ಅನೌನ್ಸ್ ಮಾಡು. ದುಡ್ಡಿಲ್ಲ, ಏನ್ ಮಾಡೋದಿಲ್ಲ, ಒಂದು ಸೈಟ್ ಬರ್ಕೊಂಡು ಹೊಲ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ. ನಿನ್ನ ಹತ್ರ ಕೊಡೋದು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೆಯಾ? ಹೌದು ಸರ್, ಅದಕ್ಕೇನೆ ಬಂದಿರೋದು. ಕೊಟ್ಟ ಅಧಿಕಾರಿಗಳಿಗೆ ಕೊಟ್ಟ ಸರ್, ಒಬ್ಬ ಅಧಿಕಾರಿ ಇಷ್ಟು ಬರ್ತೀರಾ ಸರ್? ನಾಡ ಕಚೇರಿಗೆ ಹೋದ್ರು ಒಬ್ಬ ಇಲ್ಲ, ಅಲ್ಲಿ ನಾಡ ಬಂದು ಬೀಗ ಹಾಕ್ತಾರ ಅಂತ ಕೇಳಿದ್ದೀನಿ ನಾಳೆ.